ನಾವು ಹೇಳುವಂತದ್ದು ಏನು ದೊಡ್ಡದಿಲ್ಲ ಸರ್, ತಮ್ಗೆಲ್ಲ ತಿಳಿದಿದೆ. ಯಾಕಂದ್ರೆ ಅವ್ರು ಚಿಕ್ಕ ಮಗುವಿಂದ ತಾವು ನೋಡಿದೀರಾ, ಅವ್ರನ್ನ ತಾವು ಎಷ್ಟು ಬೆಳೆಸಿದೀರಾ. ಅವರು ಇವತ್ತು ಸತತವಾಗಿ ಯಾವುದೇ ರೀತಿಯಾದಂತ ಅವರಿಗೆ ಜಾತಿ ಬೆಂಬಲ ಇಲ್ಲದೆ ಇದ್ರು ಸಹ ಗಾಂಧಿನಗರ ಅಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದಾನೆ. ತುಂಬಾ ದೊಡ್ಡ ವಿಷಯ ಅದು. ಆ ರೀತಿಯಾದಂತ ಒಂದು ಒಳ್ಳೆ ವ್ಯಕ್ತಿತ್ವ ಇದ್ರೆ ಮಾತ್ರ ನಮ್ಮ ಗಾಂಧಿನಗರದ ಗುರುತಿಸಕ್ ಸಾಧ್ಯ ಅವರು ಜನ. ಅಂತ ವಿಷಯದಲ್ಲಿ ಅವ್ರು 6 ಬಾರಿ ಗೆದ್ಕೊಂಡ್ ಬಂದಿದ್ದಾರೆ ಸತತವಾಗಿ. ಅವರು ತಮಗೆ ತಿಳಿದಿರೋ ಹಾಗೆ ಎಲ್ಲೂ ಅವರೊಂದು ಮುಖ್ಯಮಂತ್ರಿ ಮಗ ಅಂತ ಹೇಳ್ಬಿಟ್ಟು ರಾಜಕಾರಣಕ್ಕೆ ಬಂದಿಲ್ಲ. ಅವರು ಬರೋವಾಗಲೇ ಯೂತ್ ಕಾಂಗ್ರೆಸ್ ಇಂದ ಒಂದು ಜನರಲ್ ಸೆಕ್ರೆಟರಿ ಆಗಿ ಹೊರಗಡೆ ಎಂಟ್ರಾದ್ರು. ನಂತರ ಯೂತ್ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಾದ್ರು. ಆಮೇಲೆ ಡಿಸಿಸಿ ಪ್ರೆಸಿಡೆಂಟ್ ಆದ್ರು. ಅದಾದ್ಮೇಲೆ ವರ್ಕಿಂಗ್ ಪ್ರೆಸಿಡೆಂಟ್ ಆದ್ರು ಕೆಪಿಸಿಸಿಗೆ. ನಂತರ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಹಾಗೂ ಬಹಳಷ್ಟು ರಾಜ್ಯಗಳಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯಾದಂತಹ ರಿಸಲ್ಟ್ ಕೊಟ್ಟು ತಮ್ಮನ್ನ ತಾವು ಯಾರು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ. ಪಕ್ಷಕ್ಕೆ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇವತ್ತವರೆಗೂ ಒಂದೇ ಒಂದು ರೀತಿಯಾದಂತಹ ಕಳಂಕ ಇಲ್ಲ ಅವ್ರ ಮೇಲೆ, ಭ್ರಷ್ಟಾಚಾರ ಇಲ್ಲ. ಆ ರೀತಿಯಾದಂತಹ ಒಂದು ಆಡಳಿತವನ್ನ ಅವರು ನಮ್ಮ ಕರ್ನಾಟಕಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನೀಡಿದ್ದಾರೆ. ದಯವಿಟ್ಟು ಈಗೇನು ಆಲ್ರೆಡಿ ಅವರು ಆರೋಗ್ಯ ಸಚಿವರಾಗಿದ್ದ ಅನ್ನಭಾಗ್ಯವನ್ನ ಕೊಟ್ಟಾಗ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಿದ್ರೆ ಅಂತ ಇಡೀ ರಾಜ್ಯ ನೋಡಿದೆ. ಇಡೀ ದೇಶದಲ್ಲಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ಈಗ ಆರೋಗ್ಯ ಸಚಿವರಾದ್ಮೇಲೆ ಒಳ್ಳೆ ಕ್ರಾಂತಿಯನ್ನ ಮೂಡಿಸಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ. ಅಂತ ಒಂದು ವ್ಯಕ್ತಿನ ಇವತ್ತು ನಾವು ಕೈ ಬಿಟ್ಟಿದ್ವಿ. ಒಂದು ಎಮಿನೆಂಟ್ ಆದಂತ ಒಂದು MLA ನ ಇವತ್ತು ನಾವು ಮಿನಿಸ್ಟರ್ ಮಾಡಿದ್ರೆ ಖಂಡಿತವಾಗ್ಲೂ ಪಕ್ಷಕ್ಕೂ ಒಳ್ಳೇದಾಗುತ್ತೆ, ನಮ್ಮ ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ಇಲ್ಲಿ ಎಲ್ಲೋ ಅವ್ರನ್ನ ಕಡೆಗಣಿಸ್ಬಿಟ್ಟಿದ್ದಾರೆ ತೀವ್ರವಾಗಿ. ದಯವಿಟ್ಟು ಪಕ್ಷ ಇದನ್ನ ಮರುಪರಿಶೀಲನೆ ಮಾಡಿ ಅವರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನ ಕೊಡಲೇಬೇಕು. ಯಾಕಂತಂದ್ರೆ ಬರೀ ನಮ್ಮ ಗಾಂಧಿನಗರಕ್ಕೋಸ್ಕರ ನಾವು ಕೇಳ್ತಾ ಇಲ್ಲ, ಇಡೀ ನಮ್ಮ ರಾಜ್ಯಕ್ಕೋಸ್ಕರ ನಾವು ಕೇಳ್ತಾ ಇದ್ವಿ, ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕೇಳ್ತಾ ಇದ್ವಿ. ತಮ್ಗೆಲ್ಲ ತಿಳಿದಿದೆ ಸರ್, ಕಾಂಗ್ರೆಸ್ ಪಕ್ಷ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ. ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಸರ್. ಬ್ರಾಹ್ಮಣರ ಸಮಾಜದಲ್ಲಿ ಒಬ್ಬರನ್ನು ನಾವು ಆಯ್ಕೆ ಮಾಡಿಲ್ಲ. ಅದನ್ನ ದಯವಿಟ್ಟು ನೀವು ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ತಾವು ಖಂಡಿತವಾಗ್ಲು ಮನ್ಸು ಮಾಡಿ ಇದೆಲ್ಲ ಕಾರ್ಯಕರ್ತರು ಸರ್. ಕಾರ್ಯಕರ್ತರು ನಮ್ಮ ಅಧ್ಯಕ್ಷ ಹತ್ರನೇ ಮನವಿ ಮಾಡಕ್ ಸಾಧ್ಯ, ನಾವು ಇನ್ಯಾರ ಹತ್ರನೇ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ದಯವಿಟ್ಟು ನಮ್ಗೆ ಈ ಒಂದು ನ್ಯಾಯನ ಒದಗಿಸ್ಕೊಡಿ ಸರ್. ಖಂಡಿತವಾಗ್ಲು ತಮ್ಮಿಂದ ಆಗುತ್ತೆ. ದಯವಿಟ್ಟು ಈ ಒಂದು ಮಿನಿಸ್ಟರ್ ಏನಿದೆ ಉಳಿಸ್ಕೊಂಡಿದ್ದೀರಾ ಅದನ್ನ ಕೈಬಿಟ್ಟು ಮಾಡಿಕೊಡಿ. ಖಂಡಿತವಾಗ್ಲೂ ಪಕ್ಷಕ್ಕೂ ಒಳ್ಳೆ ಹೆಸರು ಬರುತ್ತೆ, ನಮ್ಮ ರಾಜ್ಯಕ್ಕೂ ಒಳ್ಳೆ ಹೆಸರು ಬರುತ್ತೆ. ನೀವು ಯಾವುದೇ ಕ್ಷೇತ್ರ ಬೇಡಿ ಮಿನಿಸ್ಟರ್ನ ಆ ಕ್ಷೇತ್ರನ ಅವ್ರು ನಿಭಾಯಿಸೋದ್ರಲ್ಲಿ ಖಂಡಿತವಾಗ್ಲೂ ವಿಫಲ ಆಗಲ್ಲ. ಒಳ್ಳೆ ಮೆಸೇಜ್ ನ ಕೊಡ್ತಾರೆ ಅವರು. ಹಾಗಾಗಿ ದಯವಿಟ್ಟು ನೀವು ಇದನ್ನ ಕಡೆಗಣಿಸಿದ್ರೆ ಇದನ್ನ ದಯವಿಟ್ಟು ತಗೊಂಡು ಅವರಿಗೆ ಕೂಡಲೇ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರ ಕಾರ್ಯಕರ್ತರು ಹಾಗೂ ಪ್ರತಿಯೊಬ್ಬರು ಮತದಾರ. 6 ತಿಂಗಳ ಮಗು, ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಆಯ್ತು, ಧನ್ಯವಾದ. ಗಾಂಧಿನಗರ ಅವರೆಲ್ಲ ಹಾಗೆ ಹೋಗಿ ಗಾಳಿ ತೆಗೆದು